ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಬರ್ರಿ ವಿಡಿಯೋನ ಶುರು ಮಾಡೋಣ. ಮಕ್ಕಳು ನೋಡ್ರಿ ಟಿ ವಿ ಹಚ್ಕೊಟ್ಟಿನಿ, ನೋಡ್ತಾ ಕುಂತಿದಾರ ಟೈಮ್ ಪಾಸ್ ಮಾಡ್ಕೋತಾ. ಇವನು ನೋಡ್ರಿ ಇವನು ಮೀನು ಒದ್ದಾಡ್ತಾನೆ ಎಲ್ಲ ಕಡೆಗೆ. ಅವನದು ಅದೊಂದು ಫೇವ್ರೆಟ್ ಜಾಗ ಆಗ್ಬಿಟ್ಟೈತ್ರಿ. ಉಣ್ಣೋದು ಅಲ್ಲೇ, ನಾಷ್ಟ ಅಲ್ಲೇ, ಕುಂಡ್ರೋದು ಅಲ್ಲೇ. ಟಿ ವಿ ನೋಡ್ಕೊತಾ ಕೂತಾರ ಮಕ್ಕಳು. आवाज कमी करा. ರಾತ್ರಿ ಯಾಕೆ ಒಗ್ಗರಣ ಮಾಡಕತ್ತೀವಿ ಅಂತ ಅಂದ್ಕೊಳತ್ತೀರಿ ಫ್ರೆಂಡ್ಸ. ನಮ್ಮ ದೊಡ್ಡ ನಾದ್ನಿ ಗಂಡನ ಮನೆ ಕಡೆ ರಿಲೇಷನ್ ಒಬ್ರು ತೀರ್ಕೊಂಡಿದ್ರು. ಸೊಲ್ಲಾಪುರದೊಳಗೆ ಇರ್ತಾರ. ಯಜಮಾನ್ರು ಮಣ್ಣಿಗೆ ಹೋಗಿ ಬಂದರಿ, ಹಾಗಾಗಿ ಅರ್ಬಿ ಹಂಗೆ ಇಡಬಾರ್ದ್ರಿ, ಮನೆಗೆ ಹೋಗಿ ಬಂದಿದ್ರು. ಸೊ ಹಾಗೆ ಹೋಗೋದ್ರಾಯ್ತು ಅಂತೇಳಿ ಗೊತ್ತಿ ನೋಡ್ರಿ. ನಿಮ್ಗೊಂದು ವಿಡಿಯೋ ಶೇರ್ ಮಾಡಿದ್ದೆ. ಭಾಳ ಬೇಜಾರಂತ ಅನಿಸ್ತೈತಿ ನೋಡ್ರಿ ಫ್ರೆಂಡ್ಸ್. ಜೀವನ ಹೆಂಗಂತಂದ್ರೆ ಹಂಗೆ ಕಠಿಣ ಐತಿ ನೋಡ್ರಿ. ನೀರಿನ ಮ್ಯಾಗ ಗುಳ್ಳ ಅಂತ ಹೇಳ್ತಾರೆ ಮಾತಿಗೆ ಬಂದ್ರೆ. ಈಗಿನ ಕಾಲದಾಗ ಭಾಳ ಸತ್ಯ ಅಂತ ಅನ್ಸ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ್. ಥರ ಏನೋ ವಿಚಾರ ಮಾಡಿ ಹೆಗೇತನಂಗೆ ಆಕತ್ ಬಿಟ್ಟೈತಿ. ಬಟ್ ಅದನ್ನ ಇಗ್ನೋರ್ ಮಾಡ್ತೀನಿ ನಾವು. ಒಂಥರ ನಾ ಮನ್ಸಿಗಿದ್ದಂಗೆ ರೀ. ಈಗಂದ್ರೂ ಹೆಂಗಾದ್ರೂ ಒಂದೇನೋ ವಿಷಯ ಮನ್ಸಿಗೆ ಕುಂತು ಬಿಡ್ತಂದ್ರೆ ಪಿಲ್ಲೆ ಆವತ್ತು ಕಮ್ಮಿ ಮಾಡ್ತೇನೆ. ಇಲ್ಲ ನೀನ ನಿಮ್ ಟಿವಿನ ಹಚ್ಕೊಡಲ್ಲ ನೋಡಿ. ಹಿಂಗ್ ಮಾಡಿದೆ ಅಂದ್ರೆ ನೀವು ಎಲ್ಲಿದ್ ರಿಮೋಟ ಕೈಯಾಗ ಬೇಕಿರ್ತದ ರಿಮೋಟ. ಈಗ ಎಲ್ಲಿ ಇಟ್ಟನ ನೋಡ್ರಿ ಫ್ರೆಂಡ್ಸ್. ಬರೇ ಕಟಾ ತಾವ್ ಬೀಳ್ಸದ. ಹೌದು ರಿಮೋಟ್ ಸೆಲಿಗಿಲು ಹೋಯ್ತಂದ್ರೆ ಒಳ್ಳೆ ಹಾಕಂದ್ರೆ ಹಾಕ್ಸದ ಇಲ್ಲಿ ನೋಡ್ಪಿಲ್ಲ ನಾವು. ಏನೋ ಯಾರು ಹೋಗಿದ್ದೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಒಗ್ಯಾಣ ಹೋಗುದು ಸಿಗ್ತೀನಿ. ಒಗ್ಯಾಣ ಹೋಗುದು ಇಲ್ಲಿ ಒಣಾಕಿ ನೋಡ್ರಿ. ಅನ್ನಕ್ಕೆ ಇಡ್ತೀನಿ ಸದ್ಯ ಫ್ರೆಂಡ್ಸ್. ನೈಟ್ ಅಡಿಗೆ ಶುರು ಆಯ್ತು ನೋಡ್ರಿ. ಇಲ್ಲಿ ಒಂದು ವಾಟಿ ಇಡ್ತೀನಿ. ನಾನು ಎಷ್ಟು ಅನ್ನ ಉಣ್ಣೋದು ಕಡಿಮೆ ಮಾಡೀನಿ ಸದ್ಯಕ್ಕೆ. ಮೊದಲು ಥರ ಉಣ್ತಾ ಇಲ್ಲ ನಾನು ಅನ್ನನ. ಯಾಕಂದ್ರೆ ಸ್ವಲ್ಪ ವೇಟ್ ಲಾಸ್ ಮಾಡ್ಕೊಬೇಕಂತೇಳಿ ಓಪನ್ ಇಟ್ಟು ಮ್ಯಾಗ್ ಇಟ್ಟು ಏನು ಮಾಡಿದೆ ನೋಡ್ರಿ. तिकडं हा ಏನು ಮೊದಲೇ ತರ ನೆನಪ ಉಳಿಯೋರ್ಲಿಲ್ಲ. माझे टीचर पण तुझ्यासारखीच आहे. काय तर ಮಾತಾಡ ನಮ್ಮವ್ವ ಎಲ್ಲ ಹಿಂದಗಡೆ ಕನ್ನಡ ಬರಲ್ಲ ಸ್ನೇಹ ತರ ಹೇಳು. ನಮ್ಮ ಟೀಚರ್ ನಿಮ್ಗೆ ಪ್ಲೇನೆ ಅದಾರ. ಏನ್ ಮಾಡ್ತಾರ? ಅದಾರ ಏನಾರ ಸಾಮಾನ್ ಬಾಜು ಇಟ್ಟಿದ್ರ ಹುಡ್ಕ್ಯಾರ್ತಾರ. ಹಂಗೆ ಆಗ್ತದ ಒಂದೊಂದ್ ಸರಿ ಫ್ರೆಂಡ್ಸ್. ಏನಾರ ಒಂದು ಒಮ್ಮೆ ಗ್ಯಾಸ್ ಕಟ್ಟಿ ಒರ್ಸಕ ಅರಿವಿಗೆ ಗ್ಯಾಸ್ ಒಗದಾಕಿರ್ತೀನಿ ನೋಡ್ರಿ. ಅಂತ ತಗೊಂಬರಕ್ ಹೋಗಿರ್ತೀನಿ. ಅಲ್ಲಿ ಹೋದ್ಮೇಲೆ ಯಾಕೆ ಬಂದೆ ಅಂತ ಅನ್ಕೊಂಡು ಹಂಗ ವಿಚಾರ ಮಾಡ್ಕೋತ ಮತ್ತೆ ಅಡ್ಗೆ ಮನೆ ಬರ್ತೀನಿ. ಅಡ್ಗೆ ಮನೆ ಬರ್ನ ಅವ ನೆನ್ಪಕ್ತು ಗ್ಯಾಸ್ ಹೊಡ್ಸಕ್ ಅರ್ವಿ ತೊಗೊಳಕ್ ಹೋಗಿದ್ದಂತೆ. ಹಿಂಗ ಆಗ್ತಿರ್ತಾರ. ಈಗ ಚಕ್ಕಿ ತೊಳೆದು ಅನ್ನಕ್ಕೆ ಇಡ್ತೀನಿ ಮತ್ತೆ ಫ್ರೆಂಡ್ಸ. ನೈಟ್ಗೆ ಈಗ ಅಡುಗೆ ಏನು ಮಾಡೀನಿ ಅಂತಂದ್ರೆ ಬಿಸಿ ಬಿಸಿ ಅನ್ನ ಮಂತ್ರು ಮಾಡಿದ್ದೀನಿ ನೋಡ್ರಿ. ಜಸ್ಟ್ ಬಂದ್ ಮಾಡಿದೆ. ಹಾಗೇನೆ ಬೆಳ್ಳುಳ್ಳಿ ಖಾಲಿ ಆಗಿದ್ದವು ರೀ. ಮಾರ್ಕೆಟ್ಗೂ ಕೂಡ ಹೋಗೋದಾಗಿಲ್ಲ. ಸೊ ಹಾಗಾಗಿ ಸಾಂಬಾರು ಮಾಡ್ಬೇಕಂದ್ರೆ ಮತ್ತು ಬೆಳ್ಳುಳ್ಳಿ ಇಲ್ಲ. ಅದು ಹಾಕ್ಲಿಕ್ಕಂದ್ರೆ ಚಲೋ ಹೊತ್ನಾಗ ಆಗಂಗೆ ಇಲ್ಲ ರೀ ಅಡಿಗೆ. ಅದಕ್ಕೆ ಏನು ಮಾಡೀನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಇದ್ದವು ರೀ, ಟಮಾಟಿ ಇದ್ದವು ಮತ್ತು ವಟಾಣಿ ಇದ್ದವು ರೀ ಮಂತಂದು. ಅವನ್ನ ವಟಾಣಿ ಸುಲ್ಕೊಂಡು ಉಳ್ಳಾಗಡ್ಡಿ ಟಮಾಟಿ ಒಗ್ಗರಣೆ ಹಾಕಿ ಉಪ್ಪು ಖಾರ ಬಾಯಿ ತುಂಬ ಹಾಕಿ ಮತ್ತು ಒಂದು 4 ವಟಾಣಿ ಇದ್ದು ಅವನ್ನ ಹಾಕೀನಿ ರೀ. ಮ್ಯಾಗ ಶೇಂಗದ ಪುಡಿ ಹಾಕೀನಿ. ಮಸ್ತಾಗೈತೆ ರೀ ಫ್ರೆಂಡ್ಸ್. ಸೊ ಮಧ್ಯಾಹ್ನ ಹಿಟ್ಟಿನ ಪಲ್ಯ, ಕಡ್ಲಿ ಹಿಟ್ಟಿನ ಪಲ್ಯ ಮತ್ತು ರೊಟ್ಟಿ ಮಾಡ್ತೀನಿ ರೀ. ಪಿಟ್ಲಾನು ಅಂತಾರ. ನಿನ್ನೆ ನೈಟ್ದು ಒಂದು ಚಪಾತಿ ನೋಡ್ರಿ ಫ್ರೆಂಡ್ಸ್. ಇದು ಬೇಸಿಗೆ ನೋಡ್ರಿ ಮುಚ್ಚಿಟ್ಟಿನಿ, ಆದರೂ ಸ್ವಲ್ಪ ಬಿರುಸಾಗೈತಿ. ಈಗ ಜಾಸ್ತಿ ಏನು ಮಾಡೋಕ್ಕೆ ಹೋಗಲ್ರಿ ಚಪಾತಿನ. ನೋಡಿರಿ 6 ಅಂದ್ರೆ 6 ಉಳ್ಳಿ ಕಡ್ದೀನಿ. ಇಲ್ಲಿ ಎಕ್ಸ್ಟ್ರಾ ಹಿಟ್ಟು ಹಚ್ಚಕ್ಕೇನೈತಿ ಈ ಥರ ಡಬ್ಬಿ ಒಳಗೆ ಸೋಸಿ ಇಟ್ಕೊಂಡ್ಬಿಡ್ತೀನಿ ರೀ. ಇಲ್ಲಿಗೆ ಏನಾಗುತ್ತೆ ಮತ್ತು ಎಷ್ಟು ಬೇಕಷ್ಟು ತೊಗೋತೀನಿ. ಮತ್ತು ಕಮ್ಮಿ ಬಿದ್ರೂ ಇದ್ರೊಳಗಿಂದ ತೊಗೊಳಕ್ಕೆ ಬರುತ್ತೆ. ಸ್ವಲ್ಪ ಎಷ್ಟಾದರೂ ಡಬ್ಬಿಗೆ ಹಾಕಿ ಮುಚ್ಚಿಡೋಕೆ ಬರ್ತದೆ. ಒಳ್ಳೆ ಅದ್ರೊಳಗೆ ಹಾಕ್ತೀವಿ ನೋಡ್ರಿ. ಒಮ್ಮೆ ಮುಳ ಆಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ಕೈ ಆಡಿರ್ತೈತೆ ನೋಡ್ರಿ. ಬಂಡಿನ ಒಂದು ತ್ಯಾವ ಇರ್ತೈತಿ, ಎಣ್ಣೆ ಜಿಡ್ಡು. ಹಾಗಾಗಿ ಮತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಈ ಥರ ಎಕ್ಸ್ಟ್ರಾ ಅಂದ್ರೆ ಒಂದು 2 ದಿವಸದಿಂದ 2 ಸರಿ 3 ಸರಿ ಆಗೋಷ್ಟು ಸೋಸಿಟ್ಕೊತೀನಿ. ಈಗ ಹಂಗೆ ನಾ ಹಿಟ್ಟು ನಾದುವಾಗ ಸೋಸ್ಕೊತೀನಲ್ಲ ಅದರಿಂದ ತೆಗೆದು ಡಬ್ಬ್ಯಾಗ ಹಾಕ್ತೀನಿ ನೋಡ್ರಿ. ಈ ಥರ ಮಾಡ್ಕೊತೀನಿ ನಾನು. ಇದು ಈಗ ರೀಸೆಂಟಾಗಿ ಕಲ್ತಿದ್ದು ನಾನು. ಮೊದಲೆಲ್ಲ ಒಂಥರ ಇದು ಆಗೋದು, ನಿಮಿಷ ಆಗೋದು. ಸೊ ಬೆಳ್ಳುಣಿಗೆನ ತಿಕ್ಕಿಟ್ಟಿದ್ದೀನಿ ರೀ.
ಇವಾಗ 6 ಮಾಡೀನಿ. ಮಕ್ಕಳಿಗೆ 2 ಯಜಮಾನ್ರಿಗೆ 1 ನೋಡಿ 2 ಈಗ 2 ಚಪಾತಿ ಉಂಡು 3 ಜನ ಮ್ಯಾಗ ಅನ್ನ ಉಣ್ತಾರೆ ರೀ. ನಂಗೆ ಇನ್ನೂ 1.5 ರೊಟ್ಟಿ ಅದಾವೆ ಫ್ರೆಂಡ್ಸ. ಅನ್ನ ಉಂಡ್ರೆ ಉಣ್ತೀನಿ, ಇರ್ಲಿಕ್ಕಿಲ್ಲ ಚಪಾತಿ ಮಾಡಮ್ಮಂತ. ಚಪಾತಿ ಅದು ನೋಡ್ರಿ ಫ್ರೆಂಡ್ಸ್, ಬಿಸಿ ಬಿಸಿ ಚಪಾತಿ ಮಾಡಿ ಕೈ ತಗೋಬೇಕನ್ನೋಷ್ಟೊತ್ತಿಗೆ ಯಜಮಾನ್ ಬಂದರು. ನಾನು ಸ್ವಲ್ಪ ಲೇಟ್ ಮಾಡಿದೆ. ನಾಳೆಗೆ ಸಂಡೇ ಐತೆ ನೋಡ್ರಿ, ಇವತ್ತು ಶನಿವಾರ. ಸ್ವಲ್ಪ ಮಕ್ಕಳು ಲೇಟಾಗಿದ್ರು ಪರವಾಗಿಲ್ಲ, ಲೇಟಾಗಿ ಮಕ್ಕೊಂಡ್ರು ನಡೀತದ, ಎಲ್ಲರೂ ಆರಾಮ್ಸೆ ಊಟ ಮಾಡ್ಕೊಂಡ್ರೆ ಅಂತೇಳಿ ಮಧ್ಯಾಹ್ನ ಎಲ್ಲರೂ ಬಿಸಿ ಬಿಸಿ ರೊಟ್ಟಿ ಮಾಡಿದೆ, ಹಿಟ್ಟಿನ ಪಲ್ಯ ಮಾಡಿದೆ, ಅನ್ನ ಎಲ್ಲ ಊಟ ಮಾಡಿದ್ವಿ. ದಿನನಿತ್ಯದ ದಿನಚರಿ ಒಳಗೆ ರೂಟೀನ್ದೊಳಗೆ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಬಟ್ ಸ್ವಲ್ಪ ರಜೆ ಇದ್ದಾಗ ಕೂಡಿ ಎಲ್ಲರೂ ಊಟ ಮಾಡಿದ್ರೆ ಆಯಿತು ಅಂತೇಳಿ ಬಾಂಡೆಗಳು ಅದು ಎಲ್ಲ ಅದಾವ, ಪಟಾಪಟ್ಟಿ ಎತ್ತಿಡ್ಬೇಕು. ಇವೆಲ್ಲ ಇಬ್ಬರು ಹುಡುಗರು ಟಿಫನ್ ಡಬ್ಬಿಗೊಳ್ರಿ. ಯಜಮಾನ್ರು ಬಂದಾರ, ಊಟ ಮಾಡ್ಬಿಡಮ್ಮ. ಊಟ ಈ ಬಾಂಡೆ ಒತ್ತಿರ್ತೀವಿ, ಊಟ ಮಾಡೋ ಮತ್ತೆ ತೊಗೊಳೋದು, ಮತ್ತೆ ಊಟ ಮತ್ತೆ ಸಿಕ್ಕಿನ ಬಾಂಡೆ ಮತ್ತೆ ತೊಗೊಳೋದು, ಇಲ್ಲೇ ಇಡೋದು. ಒಮ್ಮೆ ಮಾತ್ರ ಇಲ್ಲಿ ಇಟ್ಟಿದ ಬಾಂಡೆ ಇಲ್ಲಿ ಇಡೋಕೆ ಟೈಮ್ ಸಿಗಲ್ಲ. ಈಗ ಮಧ್ಯಾಹ್ನ ಉಂಡುದೆಲ್ಲ ತೊಳೆದು ಮಾಡಿ ಇಟ್ಟಿ ನೋಡ್ರಿ, ಮತ್ತೆ ಊಟಕ್ಕೆ ತೊಗೊಳೋದು. ಹಿಂಗೆ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ್. ಇನ್ನೊಂದು ಅದ್ಭುತ ಏನಂದ್ರೆ, ಇವಾಗ ವಿಡಿಯೋ ಯಾರು ಮಾಡತ್ತಾರ, ಕ್ಯಾಮ್ರಾಮನ್ ಯಾರಾಗ್ಯಾರ ಗೊತ್ತೇನ್ರಿ ಇವತ್ತ? ಯಾರಾಗ್ಯಾರಿ ಹೇಳು. ನಮ್ಮ ಪ್ರೀತಿಯ ಪತಿ ದೇವರು. ಥ್ಯಾಂಕ್ಸ್ ಅಪ್ರಿ. ಖುಷಿ ಆಗ್ತದ ನೋಡ್ರಿ ಫ್ರೆಂಡ್ಸ್. ಮತ್ತೆ ಅಂದ್ರೆ ಮಾಮೂಲಿ ಇರೋದು ಇತ್ತಂದ್ರೆ ಅದು ಸ್ಪೆಷಲ್ ಅನ್ಸಲ್ರಿ. ಬಟ್ ಆ್ಯಕ್ಚುಲಿ ನನಗೆ ಸಪೋರ್ಟ್ ಯಜಮಾನ್ರೇ ಕಂಪಲ್ಸರಿ ಮಾಡಬೇಕಾ. ಅವ್ರದ್ದು ಟೇಬಲ್ ನಮ್ಮ ಜೊತೆ ಇದು ಆಗಲ್ಲ, ಭಾಳ ಬ್ಯುಸಿ ನಮ್ಮ ಯಜಮಾನ್ರು. ಹಾಗಾಗಿ ಅವ್ರು ಮಾಡಿದಾಗ ನಾನು ಅದನ್ನು ಆರಾಧಿಸ್ತೀನಿ, ಹೆಚ್ಚಿಗೆ ಅದನ್ನು ಖುಷಿ ಪಡ್ತೀನಿ ಸಪೋರ್ಟ್ ಮಾಡಿದಾಗ. ಹಾಗಾಗಿ ಥ್ಯಾಂಕ್ಸ್ ಅಪ್ರಿ, ಥ್ಯಾಂಕ್ಸ್ ರೀ. ಬರೀ ಎಲ್ಲರೂ ಊಟ ಮಾಡೋಣ ಅಂತ ಬರ್ರಿ, ನೀರು ತುಂಬ್ಕೊಂಡು ಕಟ್ ಮಾಡ್ರಿ. ಎಲ್ಲರದೇ ಊಟ ತಪ್ಪು, ನಿಂದಿನ ಯಾವಾಗತ್ತೆ? ಆಯಿತು, ಹಾಂ ಆತ ಇಲ್ಲ ಮುಂಡೆ ಅಳಗಾಡ್ಸೋದ್ರಿ ಅಷ್ಟೇ. ಟಿ ವಿ ಬಂದ್ ಮಾಡಿ, ಬಂದ್ ಕರು ಕಾ, ಟಿ ವಿ ಬಂದ್ ಕರು, नको ಕರು ಕಾ नको. ಮತ್ತು ಸುಮ್ಮನೆ ಎಲ್ಲದಕ್ಕೂ ನಂಗೆ ಅಳಗಾಡ್ಸಿರ್ತಲ್ಲಿ. ಇವಾಗ ಮೋಟಕ್ಕಿದ್ದು ಚಂದ ಬಸ್ಲೆ ಇವಾಗ ನೋಡ್ರಿ, ಕ್ಯೂಟ್ ಅನ್ಸುತ್ತಲ್ರಿ. ಎಳ್ದ್ಯಾಡಿ ನಗ್ಗಿ ನುಗ್ಗಿಕ ಮಾಡಿಬಿಟ್ಟನ್ರಿ ಪಿಲ್ಯ. ಮತ್ತು ಬನ್ನಿ ನಮ್ಮ ನಾದಿಂದರ ಮಕ್ಕಳು ಅದು ಬಂದಿದ್ರು ನೋಡ್ರಿ, ಅವಾಗಿಂದ ಅದು ಫುಲ್ ಅದ್ರ ಅವತಾರನೇ ಹೋಗ್ಬಿಟ್ಟೈತ್ರಿ. ಎಷ್ಟು ಟುಮುಕ್ ಅನ್ನಂಗಿತ್ತು, ಸ್ಲಿಮ್ ಅನ್ನಂಗೆ ಆಗ್ಬಿಟ್ಟೈತ್ರಿ ಸದ್ಯಕ್ಕೆ ಅದು. ಫ್ರೆಂಡ್ಸ, ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನೈತೆ ನೋಡ್ರಿ, ನನ್ನ ಮೊಬೈಲ್ ರಿಪೇರಿ ಆಗಿದ್ದ ರಾತ್ರಿ ದಿನದ ನೋಡ್ರಿ ಫ್ರೆಂಡ್ಸ. ಇದು ಅಂದರೆ ನಾನು ಸಿದ್ದೇಶ್ವರ ಗುಡಿಗೆ ಹೋಗಿದ್ವಿ ನಾವು. ಅವಾಗ ಏನೈತಿ, ಮೊದಲೇ ನಮ್ಮ ಮನೆ ದೇವರು ಸಿದ್ದರಾಮೇಶ್ವರು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ಫಸ್ಟ್ ಮತ್ತು ಮೊಬೈಲ್ ಬಂದ್ ಆದ್ಮ್ಯಾಗ ಫಸ್ಟ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ ನೋಡ್ರಿ. ಯಾಕೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂಥೇಳಿ ಅದರೊಳಗೆ ನಾನು ಹಾಕಿರ್ತೀನಿ, ನೀವು ನೋಡಿರ್ತೀರಂತ ಅನ್ಕೊತಿರ್ಬೋದು. ಮೊದಲು ಸಿದ್ದರಾಮೇಶ್ವರ ಒಂದು ದೇವಸ್ಥಾನದ ದೇವ್ರದ್ದು ವಿಡಿಯೋ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತೆ ನಾವಿಲ್ಲಿ ಬೆಡ್ಶೀಟ್ ರೀ ಫ್ರೆಂಡ್ಸ್. ಎಷ್ಟು ದಿನ ಆಗೈತಿ ಮನ್ಯಾಗ ಬೆಡ್ಶೀಟೇ ಇಲ್ಲ ನೋಡ್ರಿ. ಹಾಗಾಗಿ ತೊಗೊಂಡು ನೋಡಿದ್ರೆ ಆಯಿತು ಅಂತೇಳಿ ಕೇಸಿ ಮತ್ತು ಯಜಮಾನ್ರು ಬಂದಿದ್ವಿ ನೋಡ್ರಿ. ಸದ್ಯಕ್ಕೆ ಹೋಲ್ಬಿಡು ಅಂತ ಅಂದಿದ್ರು ಯಜಮಾನ್ರು. ಬಟ್ ಬೆಡ್ಶೀಟ್ ಅದಿದ್ರೆ ಚಲೋ ನೋಡ್ರಿ ಅಂತೇಳಿ. ಸೊ ಆ ಮನೆಗಿದ್ದಾಗ ಮನೆ ಹತ್ರ ಬಂದಾಗ ತೊಗೊಂಡಿದ್ದೆ ನಾನು. 6-7 ತಿಂಗಳು ಮ್ಯಾಗಾಯಿತು. ಈಗಂತೂ ಒಂದೇ ಹೋಗೋದು ಒಂದೇ ಹಾಕೋದು ಆಗಿಬಿಟ್ಟೈತಿ. ಹಾಗಾಗಿ ಮತ್ತು ನನಗೆ ಒಂಥರ ಬೇಜಾರದಂಗೆ ಆಕತ್ತಿತ್ತು. ಸೊ ತೊಗೊಳಕ್ಕೆ ಬಂದೀವಿ ನೋಡ್ರಿ. ಇದ್ರ ರೇಟ್ ಎಷ್ಟು ಏನು ಅಂಥೇಳಿ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಹೆಂಗದವು ಏನದವು ಅಂಥೇಳಿ ಮನೆಗೆ ಬಂದಾದ್ಮ್ಯಾಗ ವಿಡಿಯೋ ತೊಗೊತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಎಷ್ಟೊಂದು ಎಫರ್ಟ್ ಹಾಕಿ ಮಾಡಿರ್ತೀನಿ. ಹೊರಗಡೆ ಬಂದಾಗ ಮಾಡೋದು ಏನು ಸರಳ ಇರಲ್ಲ ರೀ ವಿಡಿಯೋಗಳು. ಬಟ್ ಆ ಒಂದು ನನ್ನ ಕರ್ತವ್ಯ ಮತ್ತು ಜೊತೆಗೆ ಎಫರ್ಟಿಗೆ ಒಂದು ಲೈಕ್ ಕೊಟ್ರ ಅಂತಂದ್ರೆ ನಮಗೂ ಖುಷಿ ಅಂತ ಅನ್ನಿಸ್ತದೆ. ಬೆಡ್ಶೀಟ್ಗಳು ಎಲ್ಲ ಥರದ್ದು ತೋರ್ಸಕತ್ತಾರೆ ನೋಡ್ರಿ. ನಾನು ಯಾವ ಥರದ್ದು ತೊಗೊಂಡೆ ಏನು ಅಂಥೇಳಿ ನಾನು ನಿಮ್ಮ ಜೊತೆಗೆ ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ ನೋಡಿರಿ. ಮತ್ತೀಗ ವಿಡಿಯೋ ಕ್ಲಿಪ್ಪಿಂಗ್ಸ ಬರ್ತದೆ. ಸೊ ಇದು ಹಳೆ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡಿರಿ. ಹಾಗಾಗಿ ಮತ್ತು ಅದನ್ನು ಇದ್ರೊಳಗನೆ ನಾನು
ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎರಡು ಬಾಜುಗೂ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್. ಈ ಕಡೆ ಲೈನಿಂಗ್ ಅದ್ರಿ, ಈ ಕಡೆ ಇದರ ಡಿಸೈನ್ ಐತಿ. ನಮ್ಮ ಕಡೆ ಮೊದಲ ನಾವು ಸಂಡೇ ಮಂಡೇ ಸೀರೆ ಇರ್ತಿದ್ವಿ, ಎರಡು ಸೈಡ್ ಉಡ್ಬೋದು ಅಂತೇಳಿ ಆ ಥರ ನೋಡ್ರಿ ಫ್ರೆಂಡ್ಸ್. ಇದು ಮಸ್ತ್ ಕ್ವಾಲಿಟಿ ಪ್ಯೂರ್ ಕಾಟನ್ ನೋಡ್ರಿ ಫ್ರೆಂಡ್ಸ್. ಮೈಗೆ ಹಚ್ಚುವಂದ್ರೆ ತಂಪನ ಅಂತ ಅನಿಸ್ತದೆ ನೋಡ್ರಿ. ಅದಕ್ಕೆ ತೊಗೊಂಡ್ಬಂದಿಗೆ ಏಸಿನಾಗಿತ್ತು ತರ್ಬೇಕು ಅನ್ನೋ ಥರ. ಅಂದ್ರೆ ಇದಕ್ಕೆ ಕವರ್ಗಳು ಸಿಕ್ಕಿಲ್ರಿ, ಮರ್ದಿನ ಬಾ ಅಂತಂದಿದ್ರು, ಮತ್ತು ನಮ್ಗೆ ಹೋಗೋಕ್ಕಾಗಿಲ್ಲ. ಹಂಗಾಗಿ ಹಂಗೆ ಕೂತೈತಿ. ನೋಡಿನ ಕವರ್ ತಂದ್ಮ್ಯಾಗ ಹಾಕಿದ್ರೆ ಆಯ್ತು ಅಂತೇಳಿ ನಾನು ಹಂಗೆ ಬಿಡ್ತೀನಿ ನೋಡ್ರಿ ಫ್ರೆಂಡ್ಸ. ಇನ್ನೊಂದು ಈ ಥರ ಐತಿ ನೋಡ್ರಿ, ಸ್ವಲ್ಪ ಚೆನ್ನಾಗೈತಿ ಇದನ್ನು ಕೂಡ. ಅಷ್ಟು ಇದೊಂಥರ ಮಸ್ತ್ ಐತಿ. ನನಗೆ ಇನ್ನೊಂದು ಪ್ಲೇನ್ ಬೇಕಾಗಿತ್ತು ರೀ, ಕಾಟನ್ದಾಗನೇ ಪ್ಲೇನ್ ಲೈಟ್ ಕಲರ್ದಾಗ ಬೇಕಾಗಿತ್ತು. ಇದು ಕೂಡ ಅಷ್ಟೇ, ಎರಡು ಬಾಜುಗೂ ಯೂಸ್ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್. ಈಗ ಒಂದು ಕಡೆ ಸ್ವಲ್ಪ ಹೊಲಸಾದ್ರೂ ಒಂದು ದಿನ ಒಗೆಯೋದಾಗಿಲ್ಲಪ್ಪ ಅಂದ್ರೆ ಎರಡು ಬಾಜುಗೂ ಯೂಸ್ ಮಾಡ್ಬೋದು. ಮಸ್ತ್ ನೋಡ್ರಿ ಫ್ರೆಂಡ್ಸ್. ಇದೂ ಚೆನ್ನಾಗೈತೆ ನೋಡ್ರಿ. ಬಟ್ ಅಷ್ಟು ಫುಲ್ ಇದು ಅಂತ ಅನ್ಸಲ್ಲ, ಗಜಿ ಬಿಜಿ ಅಂತ ಅನ್ಸಲ್ಲ. ಒಂದು ಅರಿಬಿ, ಒಂದೊಂದು ಬೆಡ್ಶೀಟ, ಒಂದೊಂದು ಇದು ಅಂದ್ರೆ ನೋಡೋದ್ಬಿಟ್ಟೆ ಕಿರಿಕಿರಿ ಅಂತ ಅನಿಸ್ತವ್ರು. ಒಂದೊಂದು ಅರಿಬಿ ನೋಡೋಣ ಮನಸ್ಸಿಗೆ ಎಷ್ಟು ಆರಾಮ ಅನಿಸ್ತದೆ ನೋಡ್ರಿ. ಎರಡು ಕಡೆ ಸೇಮ್ ಅಂದ್ರೆ ಸೇಮ್ ಡಿಸೈನ್ ಐತ್ರಿ, ಉಲ್ಟಾ ಪಲ್ಟ ಇಲ್ಲ. ಎರಡು ಕಡೆ ಒಂದೇ ಥರ ಕಾಣಿಸ್ತದೆ ನೋಡ್ರಿ. ಇದು ಈ ಥರ ಡಿಸೈನ್ ಐತಿ. ಇದು ನಮ್ಮ ಕೈಟ ಮಮ್ಮಿಗೆ ಭಾಳ ಇಷ್ಟ ಆದವು ರೀ. ಎರಡು ಕೇಳಿದ್ರು ರೇಟ್ ಅದು ಎಲ್ಲಿ ತಂದಿ ಅಂತ ಹೇಳ್ಯಾರ. ಹಂಗಾಗಿ ಅವ್ರಿಗೂ ಕೂಡ ಹೇಳ್ತೀನಿ, ಹೇಳಿನಿ ತರ್ತೀನಿ ಅಂತ ಹೇಳ್ಯಾರ ಅವ್ರನ್ನು. ಅಂದ್ರೆ ಪ್ಯೂರ್ ಕಾಟನ್ ಅದ ನೋಡ್ರಿ, ಹಂಗಾಗಿ ಬ್ಯಾಸಿಗೆ ಒಳ್ಳೆಯದು. ಯಜಮಾನಿಗೆ ಹೇಳಿ ಸಾಕಾಯ್ತು, ಕಡೆಗೆ ನಾವು ಹೊಲಕ್ಕ ಅದೇನು ಆಗಲಿಲ್ಲ. ಬೇರೆ ನೋಡ್ರಿ, ಇದಕ್ಕೆ ಲೋಡಿಂಗ್ ಕವರ್ ಸಿಕ್ಕರೆ ಚಲೋ ಆಗ್ತದೆ. ಹಂಗಾಗಿ ಫ್ರೆಂಡ್ಸ, ಇವತ್ತಂತರೂ ಬರೀ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡ್ರಿ. ಇವತ್ತು ಶನಿವಾರ. ನಮ್ಮ ಊರಾಗ ಒಬ್ಬರು ತೀರ್ಕೊಂಡಿದ್ರು. ನಮ್ಮ ಪರಿಚಯದವರೊಬ್ಬರು ಸ್ಟೇಟಸ್ ಹಾಕಿದ್ರು. ಮತ್ತು ಬೆಳಗ್ಗೆನೂ ಕೂಡ ನಮ್ಮ ನಾದಿನಿಯರ ಮನೆ ಕಡೆ ತೀರ್ಕೊಂಡಿದ್ರು. ಯಜಮಾನ್ರು ಮನೆಗೆ ಹೋಗಿ ಬಂದರು. ಸಾಯಂಕಾಲ ಆಯಿತು, ಬಟ್ಟೆ ಅದನ್ನೆಲ್ಲ ಒಗೆದಾಕಿದೆ, ತೋರಿಸಿದೆ ನಿಮ್ಗೆ. ಅದಾದ್ಮ್ಯಾಗ ಇವರು ಸುಮಾ ಆಂಟಿ ಅವರು ಭಾಳ ಬೇಜಾರಾಗುತ್ತೆ ಫ್ರೆಂಡ್ಸ. ನಿಜವಾಗ್ಲೂ ಇರೋ ತನಾನೇ ಏನು ಉಣ್ಬೇಕು, ಏನು ತಿನ್ನಬೇಕು, ಯಾರ ಜೊತೆಗೆ ಬೆರಿಬೇಕು, ಏನು ಅಂದ್ಕೊಂಡಿರ್ತೀವಿ, ನಮಗೆ ಪ್ರಯತ್ನ ಎಷ್ಟಾಗುತ್ತೆ ಅಷ್ಟು ಪಟ್ಟು ನಾವು ಅದನ್ನು ಆಸೆಗಳನ್ನ ಈಡೇರಿಸ್ಕೊಂಡ್ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ. ಯಾಕಂದ್ರೆ ಏನೂ ಇಲ್ಲ ಅನ್ಸ್ಬಿಡ್ತದೆ ಒಂದೊಂದು ಟೈಮ್ದೊಳಗೆ. ಯಾಕಂದ್ರೆ ನಾವು ಚಂದ ಇರಬೇಕು, ನಾವು ಚಲೋ ಇರಬೇಕು ಅಂದ್ರೇ ಎಲ್ಲನೂ ಚಂದ. ನಾವೇ ಏನಂತಂದ್ರೆ ಏನೂ ಇಲ್ಲ ನೋಡ್ರಿ ಲೈಫ್ನೊಳಗೆ. ಒಂದೊಂದು ಸರಿ ಈಗ ಇಂಥದ್ದೆಲ್ಲ ಕೇಳಿದಾಗ ಮಾಡಿದಾಗ ಭಾಳ ಮನಸ್ಸು ಹೆಂಗಾಗುತ್ತಂದ್ರೆ ನಿರಾಸೆ ಅನ್ನೋಂಗೆ ಅಂತ ಅನಿಸ್ಬಿಡುತ್ತೆ. ಏನಪ್ಪ ಜೀವನ ಇದು, ಎಷ್ಟು ಒಳ್ಳೊಳ್ಳೆಯವರು ಈಗಿದ್ದವ್ರು ಇನ್ನೊಮ್ಮೆ ಈಗಿಲ್ಲಲ್ಲಪ್ಪ ಅನ್ನಂಗಂತ ಅನಿಸ್ಬಿಡ್ತೈತಿ. ಅದಕ್ಕೆ ಇರೋದೊಂದು ಜೀವನ, ಎಷ್ಟೋ ಪುಣ್ಯ ಮಾಡಿ ಒಂದು ಮನುಷ್ಯ ಜನ್ಮವನ್ನು ಪಡ್ಕೊಂಡಿರ್ತೀವಿ. ಬಟ್ ಅದಕ್ಕೆ ಎಷ್ಟಾಗುತ್ತೋ ಒಂದು ನಮ್ಮ ದೇಹಕ್ಕಾಗಿರ್ಬೋದು, ನಮ್ಮ ಆತ್ಮಕ್ಕಾಗಿರ್ಬೋದು, ಆದಷ್ಟು ನಾವು ಅದನ್ನು ಸಂತೋಷವಾಗಿಯೇ ಇಟ್ಕೋಬೇಕ್ರಿ. ಇಂಥದ್ದೆಲ್ಲ ನೋಡಿದಾಗ ಈ ಥರ ಅಭಿಪ್ರಾಯ ಬರ್ತೈತಿ. ಅದೊಂದೊಂದು ಸರಿ ನಮ್ಮದೇ ಆದಂಥ ಸಂಸಾರ ತಾಪತ್ರಯಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಇದ್ದಾಗ ನಳ್ಳಾಡೋದು ಬಳ್ಳಾಡೋದು ಯೋಚನೆ ಮಾಡಿಬಿಡ್ತೀವಿ. ಇವಾಗ ಬದುಕೋದಂದ್ರೆ ಈಗ 50 ವರ್ಷ 60 ವರ್ಷ ದಾಟೋದನ್ನೇ ಈಗ ಹೆಚ್ಚಂತ ಹೇಳ್ಬೋದು. ಹಾಗಾಗಿ ಇನ್ನೂ ಚಿಂತೆ ಮಾಡಿದ್ರೆ ಇನ್ನೂ ಆಯಷ್ಟು ಕಡಿಮೆನೇ ಹಾಕ್ಕೊತ ಹೋಗುತ್ತಾ, ಹೆಚ್ಚಿಗೆ ನಾಗಕ್ಕೆ ಹೋಗಂಗಿಲ್ಲ. ಹಾಗೇನೆ ಫ್ರೆಂಡ್ಸ, ಇದು ಮಂಗಲ ನೋಡ್ರಿ ಯಾವ ಥರ ಕಾಣಿಸಕತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಫ್ರೆಂಡ್ಸ, ಸುಮಾರು ಜನರು ನನಗೆ 2 ಚಾನಲ್ದಾಗೂ ಕಮೆಂಟ್ ಹಾಕ್ತಾಯಿದ್ರಿ, ನಿಮ್ಮ ಮಂಗಲಾಚರಣೆ ಎಲ್ಲೋಯ್ತು ಅಂತ ಹೇಳಿ. ನೆಕ್ಸ್ಟ್ ಯಾವಾಗಾದರೂ ಹೇಳ್ತೀನಿ. ಸದ್ಯಕ್ಕಂತೂ ಈಗ ಕರಿಮಣಿ ತಾಳೆ ಅಂತೂ ವೇರ್ ಮಾಡಿದ್ದೀನಿ. ಈ ಥರದ್ದು ಹಾಕೋಬೇಕನ್ನೋದು ಕೂಡ ಭಾಳ ದಿನದಿಂದ ಆಸೆನೂ ಇತ್ತು. ಮೊದಲೆಲ್ಲ ಇದೇ ಥರದ್ದು ಇತ್ತು ಡೈಲಿ ಯೂಸ್ ಮಾಡೋಕೆ. ಮತ್ತು ಅದಾದ್ಮೇಲೆ ದೊಡ್ಡದು ತಾಳಿ ಸರ ಇತ್ತು ರೀ, ದೊಡ್ಡ ಮಂಗಲ ಸರ ಇತ್ತು ನಂದು. ಸನಿ 4 ತೊಲಿ ಹತ್ತಿರ ಇತ್ತು. ಕಮ್ಮಿ ಅಮೌಂಟಿಂದ ಮಾಡಿಸ್ಕೊಂಡಿದ್ದೀನಿ ರೀ. 30,000 ಇತ್ತು ನೋಡಿರಿ. ಆವಾಗ 4 ತೊಲಿ ಮೇಲೆ ಮಾಡಿಸ್ಕೊಂಡಿದ್ದೆ ನಾನು. ಬಟ್ ಏನೋ ಒಂದು ಮನೆಗೆ ಒಂದು ಆಸ್ತಿ ಮಾಡೋ ಸಂಬಂಧಾಗಿ ನಾನು ಬಂಗಾರ ಮಾರಿದೆ. ಸೊ ಯಾವುದೇ ಕಾರಣಕ್ಕಾಗಿ
ಬೇರೆ ವಿಷಯಕ್ಕೆ ಅದನ್ನು ಮಾರೋವಂಥ ಇದು ಇದ್ದಿದ್ದಿಲ್ಲ. ಮನೆ ಒಂದು ಅದೂ ಕೂಡ ಒಂದು ಒಳ್ಳೆ ಕೆಲಸ ನೋಡಿರಿ. ಹಾಗಾಗಿ ಅದನ್ನು ಹಾಕಲೇಬೇಕಾಗಿರುವಂಥ ಸಂದರ್ಭ ಬಂತು. ಈ ಮನೆ ಸಂಸಾರ ಅಂತಂದ್ರೆ ಜೀವನ ನೋಡಿರಿ ಫ್ರೆಂಡ್ಸ್ ಹೆಂಗಿರುತ್ತೆ. ನಾವು ಹೆಂಗೆ ವಯಸ್ಸು ಹಾಕ್ಕೊತ ಹೋಗುತ್ತಾ ಹಂಗೆ ಒಂದೊಂದು ಪಾಠ ಕಲಿಸ್ಕೊತ ಹೋಗುತ್ತೆ ನೋಡಿರಿ ಲೈಫ್. ಬಟ್ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದೆ ಇನ್ನೂ ಹೆಚ್ಚಿನ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯಾದಂಥ ಜೀವನವನ್ನು ಮಾಡಬೇಕಾಗುತ್ತೆ ನೋಡಿರಿ ಫ್ರೆಂಡ್ಸ್. ಅಂದ್ರೆ ಎಲ್ಲಿ ನಮ್ಗೆ ಜೀವನದ ಅನುಭವಗಳನ್ನ ಯಾವ ಕಾಲೇಜ್ದಾಗೂ ಯಾರು ಲೆಕ್ಚರು ಕೂಡ ನಮ್ಗೆ ಹೇಳಂಗಿಲ್ಲ. ಅದು ನಾವೇ ಅರ್ಥ ಮಾಡ್ಕೋಬೇಕು. ನಮ್ಗೆ ಅದು ಅನುಭವ ಆಗಬೇಕು. ಆವಾಗಲೇ ನಮ್ಗೆ ಜೀವನ ಅಂದ್ರೆ ಏನು ಅನ್ನೋದು ಒಂದು ಪಾಠ ನಮ್ಗೆ ಅರ್ಥ ಆಗುತ್ತೆ ನೋಡಿರಿ ಫ್ರೆಂಡ್ಸ. ಇನ್ನೊಂದು ನಾನು ಆಲ್ರೆಡಿ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ. ಅಂದರೆ ನಾನು 2 ಚಾನಲ್ದಾಗೂ ನನ್ನ ಒಂದು ಅಭಿಪ್ರಾಯನ ತಿಳಿಸಿದ್ನೆ. ಸುಮಾ ಆಂಟಿಯವರು ಅಂದ್ರೆ ಸುಮಾ ಗೌಡ್ರ ಮನೆ ಅವ್ರ ಚಾನಲ್ ಇರುವಂಥವ್ರು, ಸ್ವಾತಿ ಗೌಡ ಅವರ ತಾಯಿಯವರು ತೀರ್ಕೊಂಡಿದ್ರು. ಅಭಿಪ್ರಾಯನ ತಿಳಿಸಿದ್ದೆ ನಾನು. ನನಗೇನೋ ಒಂಥರ ಬೇಜಾರು. ಸೊ ನೀವು ನನ್ನ ಕಣ್ಣು ಅದೆಲ್ಲ ನೋಡಿರಿ, ಕಣ್ಣಿನ ತಳಗೆ ಅಷ್ಟೆಲ್ಲ ಬ್ಲ್ಯಾಕ್ ಸರ್ಕಲ್ ಥರ ಆಗಿದ್ದವು. ಹೆಂಗಂತಂದ್ರೆ ಒಂಥರ ವಿಚಾರ ಆದಂಗೆ ಆಗ್ಬಿಟ್ಟಿತ್ತು ರೀ. ಹೆಂಗಪ್ಪ ಏನಪ್ಪ ಜೀವನ ಅನ್ನಂಗೆ ನಾನು ಒಂಥರ ಈಗ ಮಾನಸಿಕ ಆದಂಗೆ ಅಂತ ಅನಿಸ್ಬಿಡ್ತು. ಈ ಥರದ್ದು ಏನಾದರೂ ಕೇಳಿಬಿಟ್ನೆ ಅಂತಂದರೆ ಈ ಸದ್ಯಕ್ಕೆ ಭಾಳ ವಿಚಾರ ಅದೇ ಏನೋ ಬೇರೆ ದೂರ ವಿಚಾರ ಆಲೋಚನೆಗಳು ಬಂದುಬಿಡ್ತವೆ. ಸೊ ಹಾಗಾಗಿ ಒಂಥರ ಏನೇನೋ ಏನೇನೋ ತಿಳಿದಿದ್ವು. ನನ್ನ ಅಭಿಪ್ರಾಯ ಅಂತೇಳಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಏನೋ ಒಂಥರ ಆಗತ್ತನ್ನಂಗೆ ಆಗ್ಬಿಟ್ಟೈತ್ರಿ ನನಗೂ. ಬಟ್ ರಕ್ತ ಸಂಬಂಧಿ ಇಲ್ಲ, ಪರಿಚಯ ಇಲ್ಲ, ಒಂದೇ ಊರನವ್ರಿಲ್ಲ, ಯಾವುದೇ ರೀತಿಯಾದಂಥ ಕನೆಕ್ಟ್ ಇರ್ಲಿಕ್ಕಂದ್ರೂ ಯೂಟ್ಯೂಬ್ದಾಗ ನೋಡ್ತಿದ್ವಿಲ್ಲ ಅವರನ್ನು ಬೆಳವಣಿಗೆ, ಅವ್ರ ಹ್ಯಾಪಿನೆಸ್, ಅವ್ರ ಫ್ಯಾಮಿಲಿ ಫಂಕ್ಷನ್ಗಳು ಎಲ್ಲನೂ. ಹಾಗಾಗಿ ಯೂಟ್ಯೂಬ್ದಾಗ ನೀವು ಹೆಂಗೆ ನನ್ನನ್ನು ನಿಮ್ಮ ಮನೆಯವ್ರ ಥರ ಟ್ರೀಟ್ ಮಾಡ್ತೀರಿ, ನಾನು ಅವ್ರನ್ನ ಅದೇ ಥರ ಅಂತ ಅಂದ್ಕೊತಿದ್ದೆ. ದಿನ ನೋಡದೇ ಇದ್ರೂ ಯಾವಾಗಾರ ಒಂದೊಂದು ವೀಡಿಯೋಗಳು ನೋಡ್ತಿದ್ದೆ. ಮೊದಲೆಲ್ಲ ಭಾಳ ನೋಡ್ತಿದ್ದೀನಿ ರೀ ಫ್ರೆಂಡ್ಸ. ಇವಾಗ ಸ್ವಲ್ಪ ಕಡಿಮೆ ಮಾಡೀನಿ. ನನ್ನ ವೀಡಿಯೋನೇ ನಾನು ಸರಿಯಾಗಿ ಆಗ್ತಾಯಿಲ್ಲ. ಬಟ್ ಅಭಿಪ್ರಾಯನ ತಿಳಿಸಿದ್ದೆ ನಾನು. ಅದಕ್ಕೆ ಒಂದು 2 ಸಿಸ್ಟರ್ ಅವರು ಕಮೆಂಟ್ ಮಾಡಿದರು, ಪರವಾಗಿಲ್ಲ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಾವು ಅವ್ರ ಚಾನಲ್ಲು ನೋಡ್ತೀವಿ, ನಿಮ್ಮದು ನೋಡ್ತೀವಿ. ಬಟ್ ನಿಮ್ಮದು ಇನ್ನೊಂದು ಚಾನಲ್ನ ನೀವು ಹಾಕ್ಕೊಂಡಿದ್ರಿ, ನಿಮ್ಮ ಅಭಿಪ್ರಾಯನ ತಿಳಿಸಿದ್ರಿ, ನೀವು ಸಂತಾಪ ಸೂಚಿಸಿದ್ರಿ. ಅದರ ವ್ಯೂಸ್ಗೋಸ್ಕರ ಲೈಕ್ಗೋಸ್ಕರ ನೀವು ಈ ಚಾನಲ್ದಾಗೂ ಬಂದು ವೀಡಿಯೋ ಮಾಡೋ ಅವಶ್ಯಕತೆ ಇತ್ತಾ, ಅವ್ರ ಪರ್ಮಿಷನ್ ತೊಗೊಂಡಿದ್ದೀರಾ ಅಂತೇಳಿ. ಬಟ್ ಅವರು ಹಾಕ್ಕೊಂಡಿದ್ರು. ಇದು ನಂಗೆ ನೆಗೆಟಿವ್ ಅಂತ ಅನ್ನಿಸ್ತಾ ಇಲ್ಲ ಸಿಸ್ಟರ್, ನಿಮಗೆ ನೆಗೆಟಿವ್ ಅನಿಸಿದ್ರೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ. ನಾನು ಕೂಡ ಅದು ನೆಗೆಟಿವ್ ಅಂತ ಅಂದ್ಕೊಂಡಿಲ್ಲ. ಬಟ್ ನಾನು ವ್ಯೂಸ್ ಲೈಕ್ಗೋಸ್ಕರ ಅಂತೇಳಿ ಖಂಡಿತವಾಗ್ಲೂ ಕೂಡ ಮಾಡಿರಲಿಲ್ಲ. ನನಗೇನೋ ಒಂಥರ ಬೇಜಾರು, ಒಂಥರ ನೋವು ಅನ್ನೋದಿತ್ತು. ಹಾಗಾಗಿ ಇದ್ರೊಳಗೂ ಕೂಡ ಒಂದ್ರಾಗೆ ಎರಡು ಏನು ಹಾಕೋದಂತೇಳಿ ಇದ್ರೊಳಗೂ ಬೇರೆ ವ್ಯೂವರ್ಸ್ ಇರ್ತಾರೆ. ಒಂದೇ ಚಾನಲ್ದು ವ್ಯೂವರ್ಸ್ 2 ಚಾನಲ್ಲು ನೋಡ್ತಾರಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ನೋಡ್ಬೋದು, ಇನ್ನು ಕೆಲವು ಜನ ಇದ್ರಾಗ ಹೊಸ್ದಾಗಿನೂ ಕೂಡ ಇರ್ತಾರೆ ನೋಡ್ರಿ. ಹಾಗಾಗಿ ನಾನು ಇದ್ರೊಳಗೆ ಹಾಕಿದ್ದೆ ಅಭಿಪ್ರಾಯನ. ಬಟ್ ಅವ್ರು ಕಮೆಂಟ್ ಮಾಡಿದರು, ನನಗೆ ಈ ಥರ ಅಂದ್ಕೊಂಬಿಟ್ರಲ್ಲ ನಮ್ಮ ವ್ಯೂವರ್ಸು, ತಪ್ಪಾಗಿರುವಂಥ ಒಂದು ಮಾಹಿತಿ ಹೋಗುತ್ತಲ್ಲ ನನ್ನ ಕಡೆಯಿಂದ ಅಂತೇಳಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿನಿ ರೀ ಫ್ರೆಂಡ್ಸ್. 4.5 ನಿಮಿಷದ್ದು ಇತ್ತು ಅದು ವಿಡಿಯೋ. ನಾನು ಹಾಗಾಗಿ ಡಿಲೀಟ್ ಮಾಡಿದೆ. ಸೊ ಅವರು ಕೂಡ ನೋಡಿರ್ಬೋದು ಅಂತ ಅನ್ಕೋತೀನಿ. ಆ ಸಿಸ್ಟರ್ ಅವರು ಈ ವಿಡಿಯೋ ನೋಡಿದ್ರೆ ಖಂಡಿತ ಇನ್ನೂ ತಪ್ಪು ತಿಳ್ಕೊಬೇಡ್ರಿ, ನೀವು ಹೇಳೋದು ಕರೆಕ್ಟ್ ಇತ್ತು. ಸೊ ಬ್ಯಾಡ್ ಕಮೆಂಟನ್ನೇ ಕೆಲವು ಸಲ ತೊಗೊತಾರೆ ಅಂತ ನೀವು ಅನ್ಕೊತಿರ್ಬೋದು. ಬಟ್ ನೀವು ನಾನು ಒಳ್ಳೇದಕ್ಕೆ ಹೇಳಿದ್ರಿ. ನೀವು ಕೇಳಿರೋಂಥ ಕ್ವಶನ್ದೊಳಗೆ ಒಂದು ಅರ್ಥ ಇತ್ತು. ನನಗೂ ಅದು ಹೌದಲ್ಲಪ್ಪ, ಈ ಥರ ವಿಚಾರ ಆಗುತ್ತೇನೋ, ಈ ಥರದ ತಪ್ಪು ಕಲ್ಪನೆ ಆಗುತ್ತೇನೋ ಅಂತೇಳಿ ನಾನು ಆ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟೆ. ಸೊ ನೀವು ಒಳ್ಳೇದಕ್ಕೆ ಹೇಳಿದ್ರು ಕೂಡ ನಾನು ಅದನ್ನು ತೊಗೊತೀನಿ ರೀ, ತಿದ್ದುಕೊತೀನಿ. ನನಗೂ ಗೊತ್ತಾಗಂಗಿಲ್ಲ ಕೆಲವು ಸಂದರ್ಭದೊಳಗೆ ಎಲ್ಲರಿಗೂ ಏನೋ ಒಂದು ವಿಚಾರದೊಳಗೆ ಆಗಿರ್ತೈತಿ. ಸೊ ಹಾಗಾಗಿ ನೀವು ಹಾಕಿದ್ದು ನನಗೆ ಸರಿನೂ ಅಂತ ಅನಿಸಿರೋದ್ರಿಂದ ನಾನು ಅದನ್ನು ಡಿಲೀಟ್ ಮಾಡಿದ್ದೀನಿ ರೀ. ಸೊ ನಿಮ್ಮ ಅಭಿಪ್ರಾಯನೂ ನೀವು ತಿಳಿಸಿದ್ರಿ, ನನಗೂ ಅದು ಕರೆಕ್ಟ್ ಅಂತ ಅನಿಸಿತು. ಹಾಗಾಗಿ ಇವಾಗ ಮತ್ತು ನಮ್ಮ ದಿನಚರಿ ಬ್ಲಾಗ್ ಇದ್ರೊಳಗೆ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ ರೀ, ನೆಕ್ಸ್ಟ್ ಇನ್ನೊಂದು ಹೊಸ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಎಲ್ರಿಗೂ ಬಾಯ್.